ಇಷ್ಟೊತ್ತಿನಲ್ಲಿ ಬಾಸ್ ನನ್ನನ್ನು ಕರೆದಿದ್ದಾರೆ ಅಂದರೆ ನನಗೆ ಏನು ಗ್ರಹಚಾರ ಕಾದಿದೆಯೋ ಏನೋ. ಇದೇನಾದರೂ ಮೊದಲೇ ಗೊತ್ತಿದ್ದಿದ್ರೆ ಇವತ್ತಿನ ರಾಶಿ ಭವಿಷ್ಯನಾದರೂ ನೋಡ್ತಿದ್ದೆ. ಇಲ್ಲ ಅಂದರೆ ಜಿ ಕನ್ನಡದಲ್ಲಿ ಬರೋ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಆನಂದ್ ಗುರೂಜಿ ಅವ್ರನ್ನೇ ಕೇಳ್ತಿದ್ದೆ. ಅಯ್ಯೋ ಸರ್, ಗುಡ್ ಮಾರ್ನಿಂಗ್ ಸರ್, ಗುಡ್ ನೈಟ್ ಸರ್, ಗುಡ್ ಈವ್ನಿಂಗ್ ಸರ್. ಅಯ್ಯಯ್ಯೋ, ಮಾರ್ನಿಂಗು ಈವ್ನಿಂಗಿಗಿರೋ ಗುಡ್ಡು ನನಗಿಲ್ದೆ ಹೋಯ್ತಲ್ಲ ಸರ್. ಯಾಕೆ ಸರ್ ಕರೆದಿದ್ದು? ಇವತ್ತು ಫಂಕ್ಷನ್ಗೆ ಬಂದಿದ್ದಲ್ಲ ಹೆಂಗಸು, ಅವಳ ಬಗ್ಗೆ ತಿಳ್ಕೋಬೇಕು. ಬಾಸ್, ನೀವು ಹೀಗೆ ಕೇಳ್ತಿರೋದು? ನಿಮಗೆ ಮದುವೆ ಆಗಿ ಹೆಂಡತಿ ಮನೇಲಿ ಇರಬೇಕಾದ್ರೆ ಇನ್ನೊಂದು ಹೆಂಗಸಿನ ಬಗ್ಗೆ ಚಿಂತೆ ಯಾಕೆ ಸರ್? ಇದನ್ನು ಕೇಳ್ಬಿಡ್ಲಾ? ಬೇಡ ಬೇಡ, ಮಿಡ್ ನೈಟಲ್ಲಿ ಓಡಿಸ್ಕೊಂಡ್ರೆ ಆ್ಯಂಬುಲೆನ್ಸ್ ಸಿಗೋದು ಕಷ್ಟ. ಸರ್, ಯಾವ ಹೆಂಗಸಿನ ಬಗ್ಗೆ ಕೇಳ್ತಿದ್ದೀರಾ ಸರ್? ಅಲ್ಲ, ಫಂಕ್ಷನ್ಗೆ ತುಂಬ ಜನ ಹೆಂಗಸರು ಬಂದಿದ್ರಲ್ವ ಸರ್, ಅದರಲ್ಲಿ ಯಾವ ಹೆಂಗಸ ಅಂತ ಕೇಳಿದೆ. ನೋಡಿ, ಒಂದು ಕಡೆ ಕೆಲಸ ಮಾಡೋದಷ್ಟೇ ಅಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಇವತ್ತು ಫಂಕ್ಷನ್ ಅಲ್ಲಿ ಏನ್ ನಡೀತು? ಗೊತ್ತಾಯ್ತು ಸರ್, ಇವಾಗ ಕನೆಕ್ಟ್ ಆಯ್ತು. ಅವಳನ್ನ ಫಂಕ್ಷನ್ ಕರೆದಿದ್ಯಾರು, ಅವಳು ಯಾರ ಕಡೆಯಿಂದ ಬಂದು, ಅಲ್ಲಿ ಯಾಕೆ ಆ ಥರ ಆಯ್ತು, ಇದಷ್ಟು ವಿಷಯ ನಾನು ಡೀಟೇಲ್ ಆಗಿ ತಿಳ್ಕೋಬೇಕು. ಸರ್, ಫಂಕ್ಷನ್ ಮುಗ್ತಿದ್ದಂಗೆ ಅವ್ರು ಎಲ್ಲೂ ಹೋದ್ರಂತಾನೆ ಗೊತ್ತಿಲ್ಲ ಸರ್, ಎಲ್ಲೂ ಕಾಣಿಸ್ಲಿಲ್ಲ ಸರ್. ಈ ಮಾತು ಕೇಳೋದಕ್ಕೆ ನಾನು ನಿನ್ನನ್ನು ಕರೆಸಿಲ್ಲ. ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ನಾಳೆ ಬೆಳಗ್ಗೆ ನನ್ನ ಕಣ್ಣು ಮುಂದೆ ಇರಬೇಕು. ಯು ಜಸ್ಟ್ ಹ್ಯಾವ್ 1 ನೈಟ್, 8 hours. ಮೈಂಡ್ ಇಟ್. ಸರ್, ರಾತ್ರಿ ಹುಡುಕ್ಬೇಕಂದ್ರೆ ಹೇಗೆ ಸಾಧ್ಯ ಸರ್? ದೇಶ ಬಿಟ್ಟು ಹೋಗಿದ್ರೆ ಫ್ಲೈಟ್ ಅಲ್ಲಿ ಕರ್ಸು, ಐಲ್ಯಾಂಡ್ಗೆ ಹೋಗಿದ್ರೆ ಕ್ರೂಸ್ ಅಲ್ಲಿ ಕರ್ಸು, ಕಣ್ ತಪ್ಪಿಸಿ ಹೋಗಿದ್ರೆ ಹುಡುಕು ಅಥವಾ ಹುಡುಕ್ಸು, ಏನ್ ಬೇಕಾದ್ರೂ ಮಾಡು. ಆದ್ರೆ ನಾಳೆ ಬೆಳಗ್ಗೆ ಅವಳು ನನ್ನ ಕಣ್ಣು ಮುಂದೆ ಇರಬೇಕು. ಹಾ ಸರ್, ಜಾತ್ರೆಯಲ್ಲಿ ಕಳೆದೋಗಿರೋ ಪಾಪನ ಬೇಕಿದ್ರೆ ಹುಡುಕ್ಬೋದು, ಬೇಕು ಅಂತ ಕಿರಿಕ್ ಮಾಡೋ ಪಾಪಿನ ಹೇಗಪ್ಪ ಹುಡುಕ್ಲಿ ನಾನು? ಎಷ್ಟಪ್ಪ ಬೆಂಡೆಕಾಯಿ? 40 ರೂಪಾಯಿ. 40 ರೂಪಾಯಿನಾ? ಸರಸ್ವತಿ, ಆಯ್ತೇನ್ರಿ ಅಡುಗೆ? ಬನ್ರಿ, ನಾವು ಆಮೇಲೆ ತಗೊಳ್ಳೋಣ. ಅರೆ, ಇವ್ರು ಯಾಕೆ ತಾತ ಹಿಂಗೆ ಮುಖ ಸಂಡಿಸ್ಕೊಂಡು ಹೋಗ್ತಾ ಇದ್ದಾರೆ? ನಾನು ನಿನ್ನ ಕೇಳಬಾರ್ದ? ಕೇಳಿದೆ. ಮನೇಲೇನೋ ಜಗಳ ಮಾಡ್ಕೊಂಡು ಬಂದಿರ್ತಾರೆ, ನಮ್ಮ ಹತ್ರ ಮಾತಾಡೋಕ್ಕೂ ಹಿಂಸೆ ಅವ್ರಿಗೆ. ಸರಿ, ಎಷ್ಟು ಅಂದ್ರೆ ಬೆಂಡೆಕಾಯಿ? 40 ರೂಪಾಯಿ. 40 ರೂಪಾಯಿನಾ? ಎಲ್ಲ ಸುಂಡೋಗಿದೆ. ಎಷ್ಟು ರೇಟ್ ಹೇಳು? ಹೇಳಪ್ಪ. ನಾನು ಕೊಡೋದೆ 25 ರೂಪಾಯಿ, ಸರಿನಾ? ಸರಿ, ಆಯ್ತು. ಹಾಕಿ. ಎಂತೆಂತ ಜನ ಇರ್ತಾರ್ರಿ, ಇಂಥವ್ರೊಬ್ರು ಇದ್ರೆ ಊರು ಉದ್ಧಾರ ಆದಂಗೆ. ನೋಡ್ರಿ, ಇಷ್ಟು ದಿನ ಒಳ್ಳೆಯವನ್ ತರ ಕಾಣ್ತಾ ಇದ್ದ, ಗೊತ್ತಾಗ್ಲೇ ಇಲ್ಲ. ಅಯ್ಯೋ, ಎಲ್ಲ ನಾಟಕ ರೀ. ನಮ್ಗ್ಯಾಕೆ ಇನ್ನೊಬ್ರು ಮನೆ ಉಸಾಬರಿ? ನಮ್ಮನೆ ಹೆಣ್ಮಕ್ಳು ಹುಷಾರಾಗಿಟ್ಕೊಂಡಿದ್ರೆ ಸಾಕು. ಆಂಟಿ ಆಂಟಿ, ಲೀಲಕ್ಕ ಬಂದಿದ್ದಾರಾ? ಹೌದು ಪುಟ್ಟ, ಬಂದಿದ್ದಾಳೆ. ನಾನು ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಏಯ್, ನಿಂತ್ಕೊಳೆ. ಎಲ್ಲೇ ಹೋಗ್ತಿದ್ಯಾ? ಲೀಲಕ್ಕ ಮಾತಾಡ್ಸಕ್ ಹೋಗ್ತೀನಿ. ಆ ಮನೆ ಒಳಗಡೆ ಕಾಲಿಟ್ಬೇಡ ಅಂತ ಹೇಳಿದೀನಿ ತಾನೇ ನಿನ್ಗೆ? ನಡಿ ಮನೆಗೆ. ಇಲ್ಲ, ನಾನು ಲೀಲಕ್ಕನ್ ಮಾತಾಡ್ತೀನಿ. ಬಾರ್ಸ್ಬಿಡ್ತೀನಿ. ಸರಸ್ವತಿ, ಏನಕ್ಕೆ ಆ ಮಗು ಹೊಡಿಯಕ್ಕೆ ಹೋಗ್ತಾ ಇದ್ದೀರಾ? ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಅಂತ ಕೊನೆಗೂ ಗೊತ್ತಾಯ್ತಲ್ಲ. ಇಷ್ಟ ದಿನ ನನ್ನ ಮಗಳು ನಿಮ್ಮ ಮನೆಗೆ ಬರ್ತಿದ್ಲು, ಇನ್ ಮುಂದೆ ಕಳ್ಸಲ್ಲಪ್ಪ. ಯಾಕಂದ್ರೆ ನನ್ನ ಮಗಳನ್ನ ಕೆಟ್ಟ ದೃಷ್ಟಿಲಿ ನೋಡ್ಬಿಟ್ರೆ. ಏಯ್ ಬಾರೆ. ಮಂಜುಳಾ, ಅಕ್ಕಪಕ್ಕದವರೆಲ್ಲ ಏನೇನೋ ಮಾತಾಡ್ತಿದ್ದಾರೆ, ನೀವೇನಾದ್ರೂ ಹೇಳಿದ್ರಾ? ಅಯ್ಯೋ, ಇದು ಒಳ್ಳೆ ಸರಿ ಆಯ್ತು. ನಿಮ್ ಮಳಿನ ಮನೆ ಫಂಕ್ಷನ್ಗೆ ನಾವಿಬ್ರೇ ಬಂದಿದ್ವಾ? ಇನ್ನು ಯಾರ್ಯಾರೋ ಬಂದಿರ್ತಾರೆ, ಅವ್ರೇನಾದ್ರೂ ಹೇಳಿರ್ಬೇಕು. ನಾವಂತೂ ಏನು ಹೇಳಿಲ್ಲಪ್ಪ. ಆದ್ರೂ ನಿಮ್ ಜೊತೆ ಬಂದ್ರು ನಮ್ಗೇನು ಆಗಿಲ್ಲ ಅಂದ್ರೆ ನಿಮ್ ಗಂಡುನ ನಾವು ಅಣ್ಣ ಅಂತ ಕರೆದಿದ್ರೆ ನಮ್ ಪುಣ್ಯ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಯಾಕ್ರಿ ಶ್ರುತಿ, ಏನೇನೋ ಮಾತಾಡ್ತಾ ಇದ್ದೀರಾ? ನಮ್ಮ ಯಜಮಾನ್ರು ಏನು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಾಗಿದ್ದಕ್ಕೆ ಹೇಳ್ತಾ ಇರೋದು. ಎಲ್ರು ಸೇರಿ ಹುಗಿದು ಮನೆ ಖಾಲಿ ಮಾಡ್ತೀವಲ್ಲ, ಅದಕ್ಕೆ ಖುಷಿ ಪಡಿ. ಶ್ರುತಿ, ಬನ್ರಿ ಹೋಗೋಣ.
ನಮ್ಮ ಮನೆ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತೀರಾ? ನಿಮ್ಗಂತೂ ಒಳ್ಳೇದಾಗಲ್ಲ. ಎಲ್ಲ ನಾಶವಾಗಿ ಹೋಗ್ಬಿಡ್ತೀರಾ ನೀವು. ಅಮ್ಮ ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಫಂಕ್ಷನ್ ಮುಗಿಸ್ಕೊಂಡು ಬಂದಾಗಿದ್ದ ಮನೆಯವರೆಲ್ಲ ಅದೊಂದೇ ಕಾರಣಕ್ಕೆ ತಾನೇ ಅಳ್ತಾ ಇದ್ದೀವಿ. ಯಾಕೆ ಅಳ್ತಾ ಇದೀಯಾ ಅಂದ್ರೆ ಏನ್ ಹೇಳು? ಯಾರಾದ್ರೂ ಏನಾದ್ರೂ ಅಂದ್ರ? ಅಲ್ಲ ಕಣೆ, ಇಷ್ಟು ವರ್ಷದಿಂದ ಇದೇ ಬೀದಿನಲ್ಲಿ ಇದೀವಿ. ಅವ್ರಿಗೆಲ್ಲ ನಾವೇನು ನಮ್ಮ ಮನೆ ಏನು ಅಂತ ಗೊತ್ತಿಲ್ವಾ? ಬೇರೆಯವರೆಲ್ಲ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ರು ಗೊತ್ತಾ? ಅವರೆಲ್ಲ ಹೋಗ್ಲಿ, ಆ ಕುಳ್ಳಿ ಮಂಜುಳಾ, ಆ ಕುಳ್ಳಿ ಮಂಜುಳಾ ಎಷ್ಟು ಕೊಂಕಾಗಿ ಮಾತಾಡಿದ್ಲು ಗೊತ್ತಾ? ಆ ಶ್ರುತಿ ಅಂತೂ ತುಂಬಾ ಕೆಟ್ಟದಾಗ ಮಾತಾಡಿದ್ಲು ಕಡೆ. ಅವ್ರಿಗೆಲ್ಲ ಒಳ್ಳೇದಂತೂ ಆಗಲ್ಲ. ನನ್ ಮನೆ ಬಗ್ಗೆ, ನನ್ ಗಂಡನ ಬಗ್ಗೆ ಮಾತಾಡಿದ್ರೆ ಅವ್ರ ಬಾಯಿನಲ್ಲಿ ಇಷ್ಟುದ್ದ ಹುಳ ಬೀಳುತ್ತೆ. ಏನಮ್ಮ ನೀನು ಮೂರನೇವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಅಳ್ತಿದ್ಯಲ್ಲ? ಸುಮ್ನೆ ಬರ್ಲಿಲ್ಲ, ಹೊಟ್ಟೆನಲ್ಲಿ ಬೆಂಕಿ ಉರಿತಿತ್ತು. ಕೈನಲ್ಲಿ ಪರ್ಕೆ ಇದ್ದಿದ್ರೆ ಅವ್ರಿಗೆಲ್ಲ ನಾಲ್ಕು ಬಾರಿಸ್ಬಿಟ್ಟು ಬರ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ಕೆಟ್ಟವ್ರ ಜೊತೆ ನಾವು ಕೆಟ್ಟವ್ರಾಗಕ್ಕಾಗಲ್ವಲ್ಲ. ಆದ್ರೂ ಹೇಳ್ತೀನಿ ಕೇಳು, ನಮ್ ಕಣ್ಣೀರಿನ ಶಾಪ ಅವ್ರಿಗೆ ತಟ್ಟದೆ ಬಿಡಲ್ಲ. ಈ ಶಾಪ ಗೀಪ ಎಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಆದ್ರೆ ಈ ಜನ ಸಾಲಲ್ಲಿ ನಿಂತ್ರು ಅಂತಾರೆ, ಸಾಲ ಮಾಡಿದ್ರು ಅಂತಾರೆ. ಮದ್ವೆ ಆಗಿಲ್ಲ ಅಂದ್ರೆ ಗಂಡ್ ಸಿಗ್ಲಿಲ್ವಾ ಅಂತಾರೆ, ಮದ್ವೆ ಆದ್ರೆ ಮಕ್ಳಾಗ್ಲಿಲ್ವಾ ಅಂತಾರೆ. ಒಟ್ನಲ್ಲಿ ಈ ಜನ ಕೊಟ್ಕೆಲಿರೋ ದನ ಎರಡು ಒಂದೇ. ಬಾಯಲ್ಲಿ ಏನಾದ್ರೂ ಇಟ್ಕೊಂಡು ಆಡಿಸ್ತಾನೆ ಇರ್ಬೇಕು ಅಷ್ಟೇ. ಊರಿನ ಜನ ಬೈಕೊಳ್ಳಿ, ಊರಿಗೂರೇ ಮಾತಾಡ್ಕೊಳ್ಳಿ, ನನ್ಗೆ ನನ್ ಫ್ಯಾಮಿಲಿ ಬೇಕು, ನನ್ ಫ್ಯಾಮಿಲಿ ಮುಖ್ಯ. ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ಮೊದ್ಲು ನೋವಾಗೋದು ನನ್ಗೆ. ಅದೇ ನಿಮ್ ಮುಖದಲ್ಲಿ ನಗು ಬಂದ್ರೆ ಮೊದ್ಲು ಖುಷಿ ಆಗೋದು ನನ್ಗೆ. ಜನ ಬಾಯಿಗೆ ಬಂದಿದ್ ಮಾತಾಡ್ತಾರೆ ಅಂತ ನಾವ್ ಕಿವಿ ಕೊಟ್ರೆ ನೆಮ್ಮದಿ ಹಾಳಾಗೋದು ನಮ್ದು. ಅಮ್ಮ, ಕಣ್ಣೀರ್ ಒರೆಸ್ಕೊಂಡು ತಿಂಡಿಗ್ ಬಾ, ನಾನು ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ